ಪಾರ್ಟಿಯವರು ಬೇಡ ಅವ್ರ ಅವಧಿ ಮುಗಿಲಿ ಅಂತೇಳಿ, ಇನ್ನು ಕೆಲವರು ನಮಗೆ 90% ಜನ ನನ್ನ ಪರವಾಗಿದ್ದಾರೆ. ಅವರು ಸದನ ಸರಿ ನಡೆಸ್ತಾರೆ, ಸಾರ್ವಜನಿಕ ಹೇಳ್ತಾರೆ, ಮಾಧ್ಯಮದವ್ರು ಹೇಳ್ತಾರೆ, ಅವ್ರದ್ದೇ ಆದಂಥವ್ರು ಸೀನಿಯರ್ ಮಂದಿ ಹೇಳ್ತಾರೆ. ಬಟ್ ಅವರು ನೋಡೋಣ, ಅವ್ರದ್ದು ಏನೇನು ನಡೀತದೆ ನೋಡಿ. ನನಗೇನಿಲ್ಲ, ನನಗಂಥ ವಿಷಯ ಬಂದ್ರೆ ನಾವು ಒಂದು ನಿಮಿಷ ಅಲ್ಲಿ ಕೂಡೋದಿಲ್ಲ. ಅದು ನೋಟಿಸ್ ನಾನು ನೋಡಿನಿ ಅಂದ್ರೆ 1 ಸೆಕೆಂಡ್ನಲ್ಲಿ ರಾಜೀನಾಮೆ ಕೊಟ್ಟು ಮನೆಗೆ ಬರ್ತೀನಿ. ನನ್ನ ಗೌರವಕ್ಕಿಂತ ದೊಡ್ಡದಲ್ಲ. ಎಲ್ಲ ಸ್ಥಾನಮಾನ ಉಂಡಿನಿ, ಎಲ್ಲ 4-5 ಖಾತೆ ಮಂತ್ರಿ ಆಗಿದ್ದೀನಿ, 3 ಸಭಾಪತಿ ಆಗಿದ್ದೀನಿ, ಈಗ ಸರಿ ಶಾಸಕನಾಗಿದ್ದೀನಿ, ಎಲ್ಲವನ್ನು ಉಂಡು. ಬಟ್ ಗೌರವಕ್ಕಿಂತ ದೊಡ್ಡದಲ್ಲ. ಗೌರವದಲ್ಲಿದ್ದ ಸ್ಥಾನದಲ್ಲಿದ್ದಂಥವ್ರನ್ನ ಅಗೌರವ ಮಾಡೋ ಪದ್ಧತಿ ಒಳ್ಳೆಯದಲ್ಲ. ನಾ ಅಗೌರವ ಮಾಡಿಸ್ಕೊಳ್ತಾ ಇಲ್ಲ, ಮತ್ತು ನನ್ನ ಎಥಿಕ್ಸನ್ನು ನಾ ಬಿಡೋದಿಲ್ಲ. ಸರ್, ಈಗ ಇನ್ನೊಂದು ಸಿದ್ದರಾಮಯ್ಯ ಅವರು 2028ನೇ ಚುನಾವಣೆ ನಿಲ್ಲಲ್ಲ ಅಂತ ಚುನಾವಣಾ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಅದು ಸ್ನೇಹಿತರಾಗಿದ್ದರು. ನಾನು ನಿವೃತ್ತಿ ಆಗಲ್ಲ ಅಂತೀರ? ನಾನು ನಿವೃತ್ತಿ ಆಗ್ತೀನಿ. ಇಲ್ಲ, ನನಗೂ ಹಂಗೆ ಅನಿಸ್ತೈತೆ ಎಷ್ಟೋ ಸಾರಿ ಹಂಗೆ. ಬಟ್ ಸಿದ್ದರಾಮಯ್ಯನಂಥವ್ರು ನಿವೃತ್ತಿ ಆಗೋದು ಸೂಕ್ತ ಅಲ್ಲ. ಅಂಥವ್ರು ಇನ್ನೂ ರಾಜಕಾರಣ ಇರಬೇಕು, ರಾಜಕಾರಣದಲ್ಲಿ ಜನರಿಗೆ ಮಾರ್ಗದರ್ಶನ ಮಾಡಬೇಕು. ಅತ್ಯಂತ ಪ್ರಬುದ್ಧವಾದಂಥ ರಾಜಕಾರಣಿ, ಅತ್ಯಂತ ಅನುಭವ ಇದ್ದಂಥ ರಾಜಕಾರಣಿ, ಎಲ್ಲರನ್ನು ಸಮಾನವಾಗಿ ನೋಡ್ಕೊಂಡು ಹೋಗೋಂಥ ಒಬ್ಬ ಉತ್ತಮವಾದಂಥ ಏನು ಮುಖ್ಯಮಂತ್ರಿ ನಾನು ನೋಡಿದಂದ್ರೆ ನಾನು ಅಂಥವ್ರು ಇನ್ನೂ ಮುಂದುವರಿಬೇಕು. ನಾನು ನಾಳೆ ಹೋಗ್ತೀನಿ, ನಾಳೆ ಅವರಿಗೆ ಅವ್ರ ಮಾತನ್ನು ಹಿಂತೆಗೆಸಿ 90% ಜನ ನನ್ನ ಪರವಾಗಿದ್ದಾರೆ. ಅವರು ಸದನ ಸರಿ ನಡೆಸ್ತಾರೆ, ಸಾರ್ವಜನಿಕ ಹೇಳ್ತಾರೆ, ಮಾಧ್ಯಮದವ್ರು ಹೇಳ್ತಾರೆ, ಅವ್ರದ್ದೇ ಆದಂಥವ್ರು ಸೀನಿಯರ್ ಮಂದಿ ಹೇಳ್ತಾರೆ. ಬಟ್ ಅವರು ನೋಡೋಣ, ಅವ್ರದ್ದು ಏನೇನು ನಡೀತದೆ ನೋಡಿ. ನನಗೇನಿಲ್ಲ, ನನಗಂಥ ವಿಷಯ ಬಂದ್ರೆ ನಾವು ಒಂದು ನಿಮಿಷ ಅಲ್ಲಿ ಕೂಡೋದಿಲ್ಲ. ಅದು ನೋಟಿಸ್ ನಾನು ನೋಡಿನಿ ಅಂದ್ರೆ 1 ಸೆಕೆಂಡ್ನಲ್ಲಿ ರಾಜೀನಾಮೆ ಕೊಟ್ಟು ಮನೆಗೆ ಬರ್ತೀನಿ. ನನ್ನ ಗೌರವಕ್ಕಿಂತ ದೊಡ್ಡದಲ್ಲ. ಎಲ್ಲ ಸ್ಥಾನಮಾನ ಉಂಡಿನಿ, ಎಲ್ಲ 4-5 ಖಾತೆ ಮಂತ್ರಿ ಆಗಿದ್ದೀನಿ, 3 ಸಭಾಪತಿ ಆಗಿದ್ದೀನಿ, ಈಗ ಸರಿ ಶಾಸಕನಾಗಿದ್ದೀನಿ, ಎಲ್ಲವನ್ನು ಉಂಡು. ಬಟ್ ಗೌರವಕ್ಕಿಂತ ದೊಡ್ಡದಲ್ಲ. ಗೌರವದಲ್ಲಿದ್ದ ಸ್ಥಾನದಲ್ಲಿದ್ದಂಥವ್ರನ್ನ ಅಗೌರವ ಮಾಡೋ ಪದ್ಧತಿ ಒಳ್ಳೆಯದಲ್ಲ. ನಾ ಅಗೌರವ ಮಾಡಿಸ್ಕೊಳ್ತಾ ಇಲ್ಲ, ಮತ್ತು ನನ್ನ ಎಥಿಕ್ಸನ್ನು ನಾ ಬಿಡೋದಿಲ್ಲ. ಸರ್, ಈಗ ಇನ್ನೊಂದು ಸಿದ್ದರಾಮಯ್ಯ ಅವರು 2028ನೇ ಚುನಾವಣೆ ನಿಲ್ಲಲ್ಲ ಅಂತ ಚುನಾವಣಾ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಅದು ಸ್ನೇಹಿತರಾಗಿದ್ದರು. ನಾನು ನಿವೃತ್ತಿ ಆಗಲ್ಲ ಅಂತೀರ? ನಾನು ನಿವೃತ್ತಿ ಆಗ್ತೀನಿ. ಇಲ್ಲ, ನನಗೂ ಹಂಗೆ ಅನಿಸ್ತೈತೆ ಎಷ್ಟೋ ಸಾರಿ ಹಂಗೆ. ಬಟ್ ಸಿದ್ದರಾಮಯ್ಯನಂಥವ್ರು ನಿವೃತ್ತಿ ಆಗೋದು ಸೂಕ್ತ ಅಲ್ಲ. ಅಂಥವ್ರು ಇನ್ನೂ ರಾಜಕಾರಣ ಇರಬೇಕು, ರಾಜಕಾರಣದಲ್ಲಿ ಜನರಿಗೆ ಮಾರ್ಗದರ್ಶನ ಮಾಡಬೇಕು. ಅತ್ಯಂತ ಪ್ರಬುದ್ಧವಾದಂಥ ರಾಜಕಾರಣಿ, ಅತ್ಯಂತ ಅನುಭವ ಇದ್ದಂಥ ರಾಜಕಾರಣಿ, ಎಲ್ಲರನ್ನು ಸಮಾನವಾಗಿ ನೋಡ್ಕೊಂಡು ಹೋಗೋಂಥ ಒಬ್ಬ ಉತ್ತಮವಾದಂಥ ಏನು ಮುಖ್ಯಮಂತ್ರಿ ನಾನು ನೋಡಿದಂದ್ರೆ ನಾನು ಅಂಥವ್ರು ಇನ್ನೂ ಮುಂದುವರಿಬೇಕು. ನಾನು ನಾಳೆ ಹೋಗ್ತೀನಿ, ನಾಳೆ ಅವರಿಗೆ ಅವ್ರ ಮಾತನ್ನು ಹಿಂತೆಗೆಸಿ